ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಜಿಲ್ಲಾ 7ನೇ ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶಿವಮೊಗ್ಗದ ಬೆಕ್ಕಿನಕಲ್ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳೊಂದಿಗೆ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಇಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಶಿವಮೊಗ್ಗ ಮತ್ತು ಶಿವಮೊಗ್ಗ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಶಿವಮೊಗ್ಗ ಜಿಲ್ಲಾ 7ನೆಯ ಶರಣ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಒಂದು ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಬೆಕ್ಕಿನಕಲ್ಮಠ, ಶಿವಮೊಗ್ಗ ಇವರು ನಿರ್ವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಈಗ ಶಿವಮೊಗ್ಗ ಜಿಲ್ಲೆಯ 7ನೆಯ ಶರಣ ಸಾಹಿತ್ಯ ಸಮ್ಮೇಳನ ನಮ್ಮ ನಡೆ ವಚನದೆಡೆ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇದೆ. ಏನಿದರ ವಿಶೇಷ? 12ನೇ ಶತಮಾನದ ಬಸವಾದಿ ಶಿವಶರಣರ ಕಾಲ ಬಹಳ ಮಹತ್ವಪೂರ್ಣವಾದದ್ದು. ಮಾನವನ ಸಮಗ್ರ ಬದುಕಿನ ವಿಕಾಸಕ್ಕೆ ಪೂರಕವಾಗುವಂತಹ ಎಲ್ಲ ವಿಚಾರಧಾರೆಯನ್ನು ತಮ್ಮ ನಡೆ ಮತ್ತು ನುಡಿಯ ಮೂಲಕ ಪರಿಚಯಿಸಿಕೊಟ್ಟಂತಹ ಸಾಹಿತ್ಯ ವಚನ ಸಾಹಿತ್ಯ. ಅದಕ್ಕೆ ಶರಣ ಸಾಹಿತ್ಯ ಅಂತಲೂ ಕರೀತಾರೆ. ಈ ಶರಣ ಸಾಹಿತ್ಯವನ್ನು ಇವೆಂದು ಅಂದು ಇಂದು ಎಂದೆಂದಿಗೂ ಕೂಡ ಅದು ಪ್ರಸ್ತುತವಾಗಿರುವಂತಹ ವಿಚಾರಧಾರೆ. ಅದು ಮನುಷ್ಯನ ಬದುಕಿಗೆ ಹಾಸುಹೊಕ್ಕಾಗಿರುವಂತಹ ಒಂದು ಮಾರ್ಗದರ್ಶನ ಮಾಡುವಂಥ ವಿಚಾರಧಾರೆ. ಈ ಸಂಸ್ಥೆಯನ್ನು ಸುತ್ತೂರು ಮಠದ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಆ ಮೂಲಕ ಅದರ ಶಾಖೆಗಳೆಲ್ಲವೂ ಕೂಡ ಇಡೀ ಕರ್ನಾಟಕಾದ್ಯಂತ ಹೊರ ರಾಜ್ಯಗಳಲ್ಲಿಯೂ ಕೂಡ ಇದರ ಶಾಖೆಗಳಿದ್ದಾವೆ. ಅಲ್ಲೆಲ್ಲ ಕೂಡ ಜಿಲ್ಲಾ ಮಟ್ಟದ ಶಾಖೆ, ತಾಲೂಕು ಮಟ್ಟದ ಶಾಖೆ ಇಲ್ಲೆಲ್ಲ ಇದೆ. ಆ ಸಂಸ್ಥೆಗಳೆಲ್ಲವೂ ಕೂಡ ವರ್ಷಕ್ಕೊಮ್ಮೆ ಸಾಹಿತ್ಯ ಸಮ್ಮೇಳನ ಅನ್ನುವಂಥ ರೀತಿಯಲ್ಲಿ ಇದನ್ನು ವ್ಯಾಪಕವಾಗಿ ಜನರ ಸಮೀಪಕ್ಕೆ ಶರಣರ ವಿಚಾರಧಾರೆಯನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಸಮ್ಮೇಳನಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಶರಣರ ವಿಚಾರಧಾರೆಗಳು ಜನಮನವನ್ನು ಜನಮಾನಸವನ್ನು ಹೊಕ್ಕಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಶರಣ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಈ ಸಾರಿಯೂ ಕೂಡ ಇಂದು ಮತ್ತು ನಾಳೆ ಅಂದರೆ 24 ಮತ್ತು 25 2 ದಿನಗಳ ಕಾಲ ಕುವೆಂಪು ರಂಗಮಂದಿರ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಈ ಒಂದು ಶರಣ ಸಾಹಿತ್ಯ ಸಮ್ಮೇಳನ ಬೆಳಿಗ್ಗೆ ಉದ್ಘಾಟಿಸಲ್ಪಡುತ್ತೆ. ಎಷ್ಟು ಗಂಟೆಗೆ ಉದ್ಘಾಟನಾ ಸಮಾರಂಭ? 10 ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ. ಬೆಳಿಗ್ಗೆ ಧ್ವಜಾರೋಹಣ ಮತ್ತು ವಚನ ಗಾನಯಾನ ಅನ್ನುವಂಥ ಕಾರ್ಯಕ್ರಮದೊಂದಿಗೆ ಸಾಮೂಹಿಕ ವಚನ ಗಾಯನ ಇವೆಲ್ಲವೂ ಕೂಡ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ನಡೆಯುತ್ತೆ. ನಂತರ ಅಕ್ಕಮಹಾದೇವಿ ಕ್ಷೇತ್ರದಿಂದ ಜ್ಯೋತಿ ಬರ್ತಾ ಇದೆ. ಆ ಜ್ಯೋತಿಯನ್ನು ಅಕ್ಕಮಹಾದೇವಿ ವೃತ್ತದಲ್ಲಿ ಸ್ವಾಗತ ಮಾಡಲಾಗ್ತಾ ಇದೆ. ಒಂದು ಸ್ವಾಮೀಜಿಗಳೇ, ನಮ್ಮ ಕೇಳೋರಿಗೆ ಹೇಳ್ಬೋಣ, ಅಕ್ಕಮಹಾದೇವಿ ಕ್ಷೇತ್ರದಿಂದ ಜ್ಯೋತಿ ಬರುತ್ತೆ ಅಂತಂದ್ರೆ ಏನಿದ್ರ ವಿಶೇಷ? ಅಂದರೆ ನಮ್ಮ ಮಲೆನಾಡಿನಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ 2 ಮಹಾನ್ ಶಕ್ತಿ ಚೇತನಗಳು. ಒಂದು ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದ ಅಲ್ಲಮಪ್ರಭುಗಳು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ. ಇನ್ನೊಂದು ಸ್ತ್ರೀ ಪ್ರಪಂಚದಲ್ಲಿಯೇ ಅದ್ಭುತವಾದಂತಹ ಮೇರು ಸದೃಶ ವ್ಯಕ್ತಿತ್ವ ಅಕ್ಕಮಹಾದೇವಿ. ಅಕ್ಕಮಹಾದೇವಿ ಹುಟ್ಟಿದ್ದು ಕೂಡ ಉಡುತಡಿ, ಶಿವಮೊಗ್ಗ ಜಿಲ್ಲೆ. ಹಾಗಾಗಿ ನಮ್ಮ ಜಿಲ್ಲೆಯ 2 ಚೇತನಗಳು, ಅಂಥ ಒಂದು ಚೇತನ ಅಕ್ಕಮಹಾದೇವಿಯ ಕ್ಷೇತ್ರದಿಂದ ಜ್ಯೋತಿಯನ್ನು ತರುವುದು ಸೂಕ್ತ ಅನ್ನುವಂತಹದ್ದು ಈ ಹಿನ್ನೆಲೆಯಲ್ಲಿ ಸ್ವಾಗತ. 10 ಗಂಟೆಯ ಸಮಾರಂಭದ ಉದ್ಘಾಟನೆ ಇದ್ರೂ ಕೂಡ ಬೆಳಿಗ್ಗೆ 6:30 ಕಾರ್ಯಕ್ರಮದ ಆರಂಭ ಆಗ್ಬಿಡುತ್ತಲ್ಲ, ಇದು ಹೇಗೆ? ಇದು ಸಾಮಾನ್ಯವಾಗಿ ಜನರಲ್ಲಿ ವಚನ ಗಾಯನ ಮಾಡುವಂತಹದ್ದು ಒಂದು ಇತ್ತೀಚೆಗೆ ನಮ್ಮ ಶಿವಮೊಗ್ಗದಲ್ಲಿ ಸ್ವಲ್ಪ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಈ ಹಿಂದೆ 1000 ವಚನಗಳು ಅಂತೇಳಿ ಸಹಸ್ರ ಜನರು ವಚನವನ್ನ ವಾಚನ ಮಾಡಿದ್ರು. ನಾವು ಕೂಡ ಸತತವಾಗಿ ಕಾರ್ಯಕ್ರಮವನ್ನು ನಿಮ್ಮ ಸಹಯೋಗದಲ್ಲಿ ಪ್ರಸಾರ ಕೂಡ ಮಾಡಿದ್ವಿ. ಮತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಜನರಲ್ಲಿ ವಚನಕ್ಕೆ ನಾವು ಕೂಡ ಬರ್ತೀವಿ ಅಂತ ತಾವೇ ಸ್ವಯಂ ಸ್ಫೂರ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು ಒಂದು 500 ಜನರಿಗಿಂತಲೂ ಹೆಚ್ಚು ಜನರು ಇದರಲ್ಲಿ ಬರ್ತಾ ಇದ್ದಾರೆ. ಈಗ ಬೆಳಿಗ್ಗೆ 6:30ಕ್ಕೆ ವಚನ ಗಾಯನ ಆರಂಭನೂ ಆಗಿದೆ. ಈಗ ನಮ್ಮ ಕಾರ್ಯಕ್ರಮ ಹೋಗ್ತಾ ಇರ್ಬೇಕಿದ್ರು ಕೂಡ ರಂಗಮಂದಿರದಲ್ಲಿ ವಚನ ಗಾಯನ ನಡೀತಾ ಇದೆ. ಆದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 8:30 ಧ್ವಜಾರೋಹಣ ಕೂಡ ಆಗುತ್ತೆ. ರಾಷ್ಟ್ರಧ್ವಜನೂ ಇರುತ್ತೆ, ಆಮೇಲೆ ನಾಡಧ್ವಜ ಇರುತ್ತೆ, ಪರಿಷತ್ತಿನ ಧ್ವಜ ಇರುತ್ತೆ. 3 ಧ್ವಜಗಳು ಆರೋಹಣ ಆಗುತ್ತೆ. ಅದರಲ್ಲಿ ಮೊದಲನೇ ರಾಷ್ಟ್ರಧ್ವಜವನ್ನು GS ಸತ್ಯನಾರಾಯಣ ಅಂತೇಳಿ ಉಪವಿಭಾಗಾಧಿಕಾರಿಗಳು ಅವ್ರು ಮಾಡ್ತಾ ಇದ್ದಾರೆ. ನಾಡಧ್ವಜವನ್ನು ಕೆ ಬಸಪ್ಪಗೌಡರು ಅಂತ ಖ್ಯಾತ ನ್ಯಾಯವಾದಿಗಳು ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಪರಿಷತ್ತಿನ ಧ್ವಜವನ್ನು ಚೆನ್ನ ಮಹಾರುದ್ರ ಅವರು ಮಾಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ 9 ಗಂಟೆಗೆ ಅಕ್ಕಮಹಾದೇವಿ ಜ್ಯೋತಿಯ ಒಂದು ಸ್ವಾಗತ ಕಾರ್ಯಕ್ರಮಗಳು ಕೂಡ ಅಕ್ಕಮಹಾದೇವಿ ವೃತ್ತದಲ್ಲಿ ನಡೆಯುತ್ತೆ. ಅದಾದ ನಂತರದಲ್ಲಿ ಅಂದ್ರೆ ಮತ್ತೆ ಅಲ್ಲಿ 9:30ರಿಂದ 10 ಗಂಟೆವರೆಗೆ ಯುವರಾಜ್ ಅವರಿಂದ ವಚನ ಗಾಯನ ಇರುತ್ತೆ. ಆ ನಂತರ ಬಸವೇಶ್ವರ ವೃತ್ತದಲ್ಲಿ
ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಎಲ್ಲರೂ ಕೂಡ ಸಮ್ಮಿಲನಗೊಂಡು ಸಮ್ಮೇಳನಾಧ್ಯಕ್ಷರು ಮತ್ತೆ ಎಲ್ಲ ಸ್ವಾಮಿಗಳು ಬಂದವರು ಎಲ್ಲರೂ ಕೂಡ್ಕೊಂಡು ಪಾದಯಾತ್ರೆ ಮೂಲಕ ಕುವೆಂಪು ರಂಗಮಂದಿರಕ್ಕೆ ಹೋಗಿ 10 ಗಂಟೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ. ಉದ್ಘಾಟನೆ ಆಗುತ್ತೆ ಅಲ್ಲಿ. ಅಂದ್ರೆ ತಾವೇ ಸಮ್ಮೇಳನದ ಅಧ್ಯಕ್ಷರು ಕೂಡ ಹೌದು, ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳೇ. ಅದೇ ರೀತಿಯಲ್ಲಿ ಸಾನ್ನಿಧ್ಯವನ್ನು ಕೂಡ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ವಹಿಸ್ಕೊಳ್ತಾ ಇದ್ದಾರೆ. ಉದ್ಘಾಟನೆಯನ್ನ ನಮ್ಮ ಸೋಮಶೇಖರ್ ಅವರು ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಸಿ ಸೋಮಶೇಖರ್ ಅವರು ರಾಜ್ಯಾಧ್ಯಕ್ಷರು. ಅದೇ ರೀತಿಯಲ್ಲಿ 12:30ರಿಂದ ಬಹಳ ವಿಶೇಷ ಗೋಷ್ಠಿಗಳನ್ನು ಕೂಡ ನಡೆಸ್ತಾ ಇದೆ. ಯಾವ್ಯಾವ ಗೋಷ್ಠಿಗಳು ನಡೀತಾ ಇದೆ? ಮೊದಲನೇ ಗೋಷ್ಠಿ 12:30ರಿಂದ 1:15ವರೆಗೆ ಅನುಭವ ಮಂಟಪ 1 ಅಂತ ಹೇಳಿ ಅದಕ್ಕೆ ಶಿರೋನಾಮೆ. ವಚನದಲ್ಲಿ ನ್ಯಾಯ ಆ ವಿಷಯವನ್ನು ಕುರಿತೇನೆ ಉಪನ್ಯಾಸ. ಅದರಲ್ಲಿ ವಿಶೇಷ ಉಪನ್ಯಾಸವನ್ನ ಕಿಮ್ಮನೆ ರತ್ನಾಕರ ಅಂತ ಮಾಜಿ ಸಚಿವರು ಅವರು ವಿಶೇಷ ಉಪನ್ಯಾಸವನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ಸಂವಾದ ಮತ್ತು ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಗೋಷ್ಠಿಯನ್ನು ಕೂಡ 2 ಗಂಟೆ 15 ನಿಮಿಷದಿಂದ 3 ಗಂಟೆ 45 ನಿಮಿಷದವರೆಗೆ ಮಾಡ್ತಾ ಇದ್ದೀರಿ. ಹಾಗೇನೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಗೋಷ್ಠಿಯು ಕೂಡ ಇದೆ 4 ಗಂಟೆಯಿಂದ 5:30. ಇನ್ನು ಸಂಜೆ 6 ಗಂಟೆಗೆ ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಏನಿದು? ಹೌದು, ಅಂದ್ರೆ ಈಗ ನಮ್ಮ ಈ ಸಮ್ಮೇಳನಾಧ್ಯಕ್ಷರ ಬಗ್ಗೆನೇ ಒಂದು ಗೋಷ್ಠಿ ಇಟ್ಕೊಳ್ಳೋದು ಒಂದು ಪದ್ಧತಿ. ಸಾಮಾನ್ಯವಾಗಿ ಈ ಒಂದು 75ನೇ ವರ್ಷದ ಸಂದರ್ಭ ಅಂತೇಳಿ ಅವರು ಆಯೋಜನೆ ಮಾಡಿದ್ದಾರೆ. ಇದು ನಮ್ ಗಮನಕ್ಕೆ ಬರದೇನೆ ಆಗಿದೆ. ಮತ್ತೆ ಇದನ್ನ ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ. ಇದು ಅದಕ್ಕೆ ಅಮೃತ ಜಂಗಮ ಅಂತ ಹೇಳಿ ಒಂದು ಅಮೃತ ವರ್ಷದ ಒಂದು ಸಂಕೇತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಆಕಾಶವಾಣಿಯ ಪರವಾಗಿನೂ ಕೂಡ ಸ್ವಾಮೀಜಿಗಳೇ ನಮ್ಮ 75ನೇ ವರ್ಷದ ಒಂದು ಹುಟ್ಟು ಹಬ್ಬಕ್ಕೆ ಶುಭಾಶಯವನ್ನು ಕೋರ್ತಾನೆ. ಬಹಳ ಸಂತೋಷ. ಇದರ ಅಧ್ಯಕ್ಷತೆಯನ್ನ ಜಡೆ ಸಂಸ್ಥಾನ ಮಠ ಸ್ವಾಮಿಗಳವರು ವಹಿಸ್ಕೊಳ್ತಾ ಇದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಏನು ಅಂತಂದ್ರೆ ಮಠದ ಪರಂಪರೆ ಬಗ್ಗೆ, ಅಂದ್ರೆ ಸಮ್ಮೇಳನಾಧ್ಯಕ್ಷರು ಮಠಾಧೀಶರಾಗಿರೋದ್ರಿಂದ ಅವ್ರ ಪರಂಪರೆ ಬಗ್ಗೆ ಅವ್ರ ಪರಿಚಯಾತ್ಮಕವಾದಂತಹ ಒಂದು ಗೋಷ್ಠಿಯಲ್ಲಿ ಉಪನ್ಯಾಸ ಇಟ್ಕೊಂಡಿದ್ದಾರೆ. ಇವೆರಡನ್ನು ಡಾಕ್ಟರ್ ಜಿ ವಿ ಮಂಜುನಾಥ್ ಅವರು ಉಪನ್ಯಾಸಕರು ಹೊಳಲ್ಕೆರೆ, ಇನ್ನೊಂದು ತುರುನೂರು ಮಲ್ಲಿಕಾರ್ಜುನ್ ಅಂತ ಹೇಳಿ ಉಪನ್ಯಾಸಕರು ಜ್ಞಾನದೀಪ ಪದವಿ ಕಾಲೇಜು ಶಿವಮೊಗ್ಗ. ಇವರು ವೈಯಕ್ತಿಕ ಸ್ವಾಮಿಗಳವರನ್ನ ಕುರಿತು ಅಧ್ಯಕ್ಷರನ್ನ ಕುರಿತು ಮಾತನಾಡ್ತಾರೆ. ಹಾಗೇನೆ ಸಂಜೆ ಮತ್ತೆ ಪುನಃ ವಚನ ಗಾಯನ, ವಚನ ಸಾಂಸ್ಕೃತಿಕ ಸಂಜೆ ಅಂತಾನೆ ಅದಕ್ಕೆ ಹೆಸರನ್ನು ಕೂಡ ಕೊಟ್ಬಿಟ್ಟಿದ್ದೀರಿ. ಇದು ಇಂದಿನ ಕಾರ್ಯಕ್ರಮ ಆಯ್ತು. ಹೌದು. ಇನ್ನು ನಾಳೆನೂ ಕೂಡ ಒಂದಿಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಇಟ್ಕೊಂಡ್ಬಿಟ್ಟಿದ್ರಿ. 25ನೇ ತಾರೀಕು ಹೌದು, ಅದು ಕೂಡ ವಚನ ಗಾಯನದಿಂದನೇ ಆರಂಭ ಆಗುತ್ತೆ ಬೆಳಗ್ಗೆ. ಅದೇ ರೀತಿಯಲ್ಲಿ 8:30ಕ್ಕೆ ಮತ್ತೆ ಪುನಃ ಧ್ವಜಾರೋಹಣ ನಡೆಯುತ್ತೆ. 9:30ಕ್ಕೆ ಇವತ್ತು ನಡೆದ ಹಾಗೇನೆ ವಚನ ಗಾಯನವನ್ನು ಕೂಡ ಮಾಡ್ತೀವಿ. ಮತ್ತೆ ಪುನಃ ಇಂದಿನ ಸವಾಲುಗಳು ವಚನದಲ್ಲಿ ಉತ್ತರ ಎನ್ನುವಂತ ವಿಶೇಷ ಗೋಷ್ಠಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದೆ. ಮೊದಲನೇದು ಸಾಮೂಹಿಕ ವಚನಾನುಸಂಧಾನ ಅಂತ ಹೇಳಿ ಒಂದು ಗೋಷ್ಠಿ ಬೆಳಿಗ್ಗೆ 7:30ರಿಂದ. ಆಮೇಲೆ ಸಾನ್ನಿಧ್ಯ ಬಸವಮರಳಸಿದ್ದ ಸ್ವಾಮಿಗಳಿದ್ದಾರೆ. ಗಾಯನ ನಿರ್ದೇಶನ TJ ನಾಗರತ್ನ ಅವರು ಮಾಡ್ತಾ ಇದ್ದಾರೆ. ಅಂದರೆ ಹೆಚ್ಚು ವಚನಗಳನ್ನು ಜನರಿಗೆ ಇನ್ನಷ್ಟು ಅವರಿಗೆ ಜನಪ್ರಿಯಗೊಳಿಸಬೇಕು ಅಥವಾ ಅದನ್ನು ಸಮೀಪಗೊಳಿಸಬೇಕು, ಆಸಕ್ತಿ ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ. ಹಾಗೇನೆ 11:45ರಿಂದ ಮತ್ತೆ ಪುನಃ ಅನುಭವ ಮಂಟಪದಲ್ಲೇನೆ ಇನ್ನೊಂದು ಗೋಷ್ಠಿ ನಡೆಯುತ್ತೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೇನೆ. ಆನಂತರದಲ್ಲಿ ಮಧ್ಯಾಹ್ನ 2:15ರಿಂದ 3:45 ಧರ್ಮಕ್ಕೆ ಸಂಬಂಧಪಟ್ಟಂತ ಗೋಷ್ಠಿ ನಡೆಯುತ್ತೆ. ಇದೆಲ್ಲ ಮುಗಿದ ನಂತರದಲ್ಲಿ ನಾಳೆ ಸಂಜೆ 4ರಿಂದ 5:30ರವರೆಗೆ ಸಮಾರೋಪ ಕಾರ್ಯಕ್ರಮ ಇರುತ್ತೆ. ಹೌದು. ಈ ಸಮಾರೋಪ ಕಾರ್ಯಕ್ರಮದ ಏನು ವಿಶೇಷತೆ? ಸಮಾರೋಪ ಅಂತಂದ್ರೆ ಈ 2 ದಿನಗಳ ಕಾರ್ಯಕ್ರಮಗಳನ್ನ ಒಂದಿಷ್ಟು ವಿಶ್ಲೇಷಣೆ ಮಾಡುವಂತಹದ್ದು, ಅದರ ಸಮಾರೋಪ ಸಂವಾದ ಅಥವಾ ಸಂದೇಶ ಏನು ಅನ್ನೋದು, ಮತ್ತೆ ಸಮಾಜದ ಇಂದಿನ ಸಮಸ್ಯೆಗಳ ಬಗ್ಗೆ ಆಗುಹೋಗುಗಳ ಬಗ್ಗೆ ಒಂದಿಷ್ಟು ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತದೆ. ಅದನ್ನೆಲ್ಲವನ್ನು ಕೂಡ ಒಂದು ಸಂಬಂಧಪಟ್ಟಂತಹ ಮೂಲ ಸಂಸ್ಥೆಗೆ ಅದನ್ನ ದಾಖಲಿಸುವುದಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ 2 ದಿನಗಳ ಸಮಾವೇಶದ ಸಮಾರೋಪ ಅದು. ಇದರ ಸಾನ್ನಿಧ್ಯವನ್ನ ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠದಾದಂಥ ನಿಡಸೋಸಿಯ ಪಂಚಮಶಿಂಗಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸ್ಕೊಳ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ಮಾರುದ್ರ ಅವರು ವಹಿಸ್ಕೊಳ್ತಾ ಇದ್ದಾರೆ. ಸಮಾರೋಪ ಭಾಷಣವನ್ನ ಡಾಕ್ಟರ್ MS ಆಶಾದೇವಿ ಅಂತ ಹೇಳಿ ಅವರು ಕನ್ನಡ ಪ್ರಾಧ್ಯಾಪಕರು, ಮಹಾರಾಣಿ ಕಾಲೇಜ್ ಬೆಂಗಳೂರು, ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಇಂದು ಮತ್ತು ನಾಳೆ ನಡೆಯತಕ್ಕಂತಹ ವಿವಿಧ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಅವಲೋಕನವನ್ನ ಮಾಡಿದ್ವಿ ಸ್ವಾಮೀಜಿಗಳೇ. ಇನ್ನು ತಾವು ಸಮ್ಮೇಳನದ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಾವು ಈ ಮಠಕ್ಕೆ ಬಂದು 48 ವರ್ಷಗಳಾಯಿತು. ಆನಂದಪುರ
ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಮತ್ತು ಶಿವಮೊಗ್ಗ ಬೆಕ್ಕಿನಕಲ್ಲು ಮಠ. ಇದು ಮಠ ಏನು ಅಂತಂದರೆ 12ನೇ ಶತಮಾನದ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದ ಅಲ್ಲಮಪ್ರಭು ಪರಂಪರೆಯ ಮಠ ನಮ್ಮ ಪರಂಪರೆ ಮಠ. ಹಾಗಾಗಿ ನಾವು ಬಸವಾದಿ ಶಿವಶರಣರ ಆದೇಶಗಳನ್ನೇ ಸಂದೇಶಗಳನ್ನು ಶ್ರೀಮಠದ ಕಾರ್ಯಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಂದಿರುವಂಥ ಪರಂಪರೆ ನಮ್ಮದಾಗಿದೆ. ಆ ಹಿನ್ನೆಲೆಯಲ್ಲಿನೇ ನಾವು ಆನಂದಪುರ ಮಠದಲ್ಲಿ ತಿಂಗಳಿಗೆ ಒಂದು ಸಲ ಗೋಷ್ಠಿ, ಹುಣ್ಣಿಮೆಗೊಮ್ಮೆ ಇಲ್ಲಿ ಗೋಷ್ಠಿ ಬೆಕ್ಕಿನಕಲ್ಲು ಮಠದಲ್ಲಿ, ಹೀಗೆ 1159 ಗೋಷ್ಠಿಗಳಾಗಿದ್ದಾವೆ ಇದುವರೆಗೆ 48 ವರ್ಷಗಳಲ್ಲಿ, ಪಾಕ್ಷಿಕವಾಗಿ 15 ದಿವಸಕ್ಕೊಮ್ಮೆ. ಈ ತರ ಶರಣ ಸಾಹಿತ್ಯವನ್ನ ನಿರಂತರವಾಗಿ ಜೊತೆನಲ್ಲಿ ಸಮ್ಮೇಳನಗಳ ಜೊತೆಗೆ ವಿಚಾರ ಸಂಕಿರಣಗಳನ್ನು ಮಾಡಿದ್ದೇವೆ. 91ರಲ್ಲೇ ಕೆಳದಿ ಸಂಸ್ಥಾನ ಸಮಗ್ರ ಅಧ್ಯಯನ ಅನ್ನೋ ವಿಚಾರ ಸಂಕಿರಣ ಮಾಡಿದ್ವಿ, ಪುಸ್ತಕ ಪ್ರಕಟಣೆ ಮಾಡಿದ್ದೇವೆ. ಮತ್ತೆ ನಾವು ಈಗಾಗಲೇ ಸುಮಾರು ನಮ್ಮ ಮಠದಲ್ಲಿ ಒಂದು ಗುರುಬಸವ ಅಧ್ಯಯನ ಪೀಠ ಅಂತಿದೆ. ಆ ಅಧ್ಯಯನ ಪೀಠದ ಮೂಲಕ ವಚನಗಳನ್ನ ಅಥವಾ ಬೇರೆ ಬೇರೆ ಕೃತಿಗಳನ್ನ ಸಂಶೋಧನೆ ಮಾಡಿಸೋದು, ಪ್ರಕಟಿಸುವುದು ಇವನ್ನು ಕೂಡ ಮಾಡ್ತಾ ಇದ್ದೀವಿ. ಆಗ ಈಗಾಗಲೇ 30 ಪುಸ್ತಕಗಳು ನಮ್ಮ ಸಂಸ್ಥೆಯಿಂದ ಪ್ರಕಟ ಆಗಿದ್ದಾವೆ, ಬಹಳ ಪ್ರಮುಖವಾದಂಥವುಗಳು. ಇದ್ರ ಜೊತೆಯಲ್ಲಿ ನಮ್ಮ ಮಠದ ಬೇರೆ ಬೇರೆ ಕಾರ್ಯಕ್ಷೇತ್ರದಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ದೀವಿ, ಶಿವಪ್ಪ ನಾಯಕ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಪ್ರತಿಷ್ಠಾನ ಅಂತ ಹೇಳಿ. ಸಾಮಾನ್ಯವಾಗಿ ಮಲೆನಾಡಿನ ಎಲ್ಲ ಭಾಗದ ಎಲ್ಲ ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇವೆ. ಸಾರ್ವಜನಿಕರು ಬಂದರೆ ವೀಕ್ಷಣೆಗೆ ಅವಕಾಶ ಇದೆ. ಸಂಶೋಧನೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸುಮಾರು ಒಂದು 250 ಒಲೆಗರಿ ಕಟ್ಟುಗಳ ಸಂಗ್ರಹ ಇದೆ, ಸುಮಾರು ಒಂದು 10,000 ಪುಸ್ತಕಗಳ ಸಂಗ್ರಹ ಇದೆ. ಇಂಥದ್ದೆಲ್ಲ ವ್ಯವಸ್ಥೆ ಇರೋದನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಇತ್ತೀಚೆಗೆ ಒಂದು ಆಯುರ್ವೇದ ಆಸ್ಪತ್ರೆನೂ ಕೂಡ ಶ್ರೀಮಠದಿಂದ ಮಾಡಿದ್ದೇವೆ. ಸಂಗೀತ ಪಾಠಶಾಲೆ ಇದೆ, ವಿದ್ಯಾಸಂಸ್ಥೆಗಳಿದ್ದಾವೆ, ಹಾಸ್ಟೆಲ್ ಇದೆ, ಮತ್ತೆ ಅನಾಥಾಶ್ರಮವನ್ನು ಕೂಡ ಹೊಂದಿದ್ದು ಬಡ ಅನಾಥ ಮಕ್ಕಳಿಗೆ ಉಚಿತವಾದಂತಹ ಊಟ, ವಸತಿ ಮತ್ತು ಶಿಕ್ಷಣ ಇವನ್ ಕೊಡುವಂತ ವ್ಯವಸ್ಥೆನೂ ಇದೆ. ಒಂದು ರೀತಿಯಲ್ಲಿ ಮಠ ಬಹುಮುಖಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಬಹುಮುಖಿಯಾಗಿ ಅನ್ನೋದಕ್ಕಿಂತ ಬಹುಮುಖಿ ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ, ಸಮಾಜಮುಖಿಯಾಗಿ ಮಾಡ್ತಾ. ಹೌದು. ಇದು ತಾವು ಸುಮಾರು 48 ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಕೈಂಕರ್ಯದಲ್ಲಿ ತೊಡ್ಕೊಂಡಿದ್ದೀರಿ ಸ್ವಾಮೀಜಿ. ಅದಕ್ಕೇನೆ ನಮ್ಮ ಈ ಒಂದು ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಶರಣರ ಸಾಹಿತ್ಯವನ್ನಷ್ಟೇ ತಿಳಿಸುವುದಲ್ಲ, ಅದರೊಟ್ಟಿಗೆ ಒಂದಿಷ್ಟು ವಿಚಾರಧಾರೆಗಳನ್ನು ಸಾರ್ವಜನಿಕರು ತಿಳ್ಕೊಳ್ಳಿ ಅನ್ನುವಂತಹ ಮನೋಭಾವನೆ ಇರುತ್ತೆ. ನಿಜಕ್ಕೂ ಕೂಡ ಮೂಲ ಉದ್ದೇಶನೂ ಅದೇನೆ. ಅಂದ್ರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಕಾರ್ಯಕ್ಷೇತ್ರದ ಎಲ್ಲ ಪರಿಚಯದೊಂದಿಗೆ ಈ ಹಿನ್ನೆಲೆಯಲ್ಲಿ ನಾವು ಸಮಾಜಮುಖಿ ಕಾರ್ಯಗಳನ್ನ ಹೇಗೆ ವಚನ ಸಾಹಿತ್ಯ ಶರಣರ ಬದುಕನ್ನ ಆದರ್ಶವಾಗಿಟ್ಕೊಂಡು ತಲುಪಿಸಬಹುದು ಅನ್ನೋದಕ್ಕೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನ, ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆ ಮಾಲಿಕೆಯಲ್ಲಿ ಇಂಥ ಸಮ್ಮೇಳನಗಳು ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಹೌದು. ಸಮ್ಮೇಳನ ಈ ತರದ್ದು ನಡೆದಂತಹ ಸಮಯದಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ವಿಷಯಗಳ ಅರಿವನ್ನ ಮೂಡಿಸುವುದಕ್ಕೂ ಕೂಡ ಸಾಧ್ಯ ಆಗುತ್ತೆ. ವಿವಿಧ ಕ್ಷೇತ್ರಗಳಲ್ಲಿ ಶರಣರು ಯಾವ ಯಾವ ರೀತಿಯ ಸಾಹಿತ್ಯವನ್ನು ರಚಿಸಿದ್ದಾರೆ, ಯಾವ ಯಾವ ಸಂದರ್ಭದಲ್ಲಿ, ಯಾವ ಯಾವ ಪ್ರಕಾರದಲ್ಲಿ, ಯಾವ ಯಾವ ವಿಧದಲ್ಲಿ ಜನರನ್ನ ತಲುಪಬಹುದು, ಅವನ್ನೆಲ್ಲವನ್ನು ತಲುಪಿಸುವಂತಹ ಪ್ರಯತ್ನವನ್ನ ನಮ್ಮ ಶರಣರು ಮಾಡಿದ್ದಾರೆ, ಈಗ ಮಾಡ್ತಾನೂ ಇದ್ದಾರೆ. ಈಗ ಸ್ವಾಮೀಜಿಗಳೇ, ಇಂದು ಮತ್ತು ನಾಳೆ ಈ ಒಂದು ಶರಣ ಸಾಹಿತ್ಯ 7ನೇದು ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇದೆ, ಕುವೆಂಪು ರಂಗಮಂದಿರದಲ್ಲಿ. ಇದಕ್ಕೆ ಕೇಳಿದ್ರಿಗೆ ಏನು ಹೇಳ್ತೀರಿ? ಇವತ್ತು ಜನಾಕರ್ಷಣೆಯನ್ನ ಉಂಟು ಮಾಡುವಂತಹ 10 ಹಲವು ಕಾರ್ಯಕ್ರಮಗಳು ನಮ್ಮ ಸುತ್ತಮುತ್ತಲಿನಲ್ಲಿ ನಡೀತಾ ಇದ್ದಾವೆ. ಒಂದು ರೀತಿ ನಮ್ಮನ್ನ ಆಕರ್ಷಣೆಯಾಗಿ ಸೆಳೀತಾ ಇದ್ದಾವೆ. ಆದರೆ ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾದಂಥ ವಿವೇಚನೆ ನಮ್ಮ ಮುಂದಿದೆ. ಯಾಕೆಂದರೆ ಇವತ್ತು ಈ ಕ್ಷಣಿಕವಾದಂಥ ಆಸೆ ಆಮಿಷಗಳನ್ನು ಬಿತ್ತುವಂಥ ಕಾರ್ಯಕ್ರಮಗಳಿಗಿಂತಲೂ ಒಳ್ಳೆಯ ವಿಚಾರಧಾರೆಯನ್ನು ಮೂಡಿಸುವಂಥ, ಒಳ್ಳೆಯ ಕುಟುಂಬವನ್ನು ಒಳ್ಳೆಯ ಕುಟುಂಬಗಳಾಗಿ ಉಳಿಯುವಂತೆ, ಒಳ್ಳೆಯ ಮಕ್ಕಳನ್ನಾಗಿ ನಾವು ಬೆಳೆಸಲಿಕ್ಕೆ ಪೂರಕವಾಗುವಂತೆ, ಇವತ್ತು ನಾವು ನೆಮ್ಮದಿಯಿಂದ ಬದುಕುವಂತೆ, ಅಥವಾ ವಯೋವೃದ್ಧರ ಬದುಕು ಕೂಡ ಇವತ್ತು ಒಂದು ರೀತಿ ದುರಂತ ಆಗ್ತಾ ಇದೆ, ಅವರು ಕೂಡ ನೆಮ್ಮದಿಯಾಗಿರಬೇಕು. ಹೀಗೆ ಇಡೀ ಕುಟುಂಬ ಒಂದು ರೀತಿ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಕಾಯಕ ಮತ್ತು ದಾಸೋಹ ಈ ತತ್ವವನ್ನು ಅಳವಡಿಸಿಕೊಂಡು ಬದುಕಿದರೆ ಬಹುಶಃ ಅಲ್ಲಿ ಸುಖ ಶಾಂತಿ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಅಂಥ ಕಾರ್ಯಕ್ರಮಗಳು, ವಿಚಾರಗಳು ಶರಣರು ನಮಗೆ ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಡೀಲಿಕ್ಕೆ ಸುಲಭವಾದಂಥ ದಾರಿ ಇಂಥ ಸಮ್ಮೇಳನಗಳು ಆಗ್ತದೆ ಎನ್ನುವಂಥ ಭಾವನೆಯಿಂದ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ತಪ್ಪದೆ ಭಾಗವಹಿಸಿ. ಇದು ಒಂದು ಒಳ್ಳೆಯ ಅವಕಾಶ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ, ಹಾಲು ಇದ್ದಾಗ ಹಬ್ಬ ಮಾಡಿರೋ ಅಂತ ಒಂದು ಗಾದಿ ಮಾತಿದೆ. ಹಾಗಾಗಿ ಇಂಥ ಒಂದು ಗಾಳಿ ಬಂದಿದೆ, ಈಗ ಇಲ್ಲಿ ನೀವು ತೂರ್ಕೋಬೋದು, ಅಂದರೆ ಕೆಟ್ಟದ್ದನ್ನೆಲ್ಲ ತೂರಿ ಒಳ್ಳೆಯದನ್ನು ಉಳಿಸ್ಕೋಬೋದು. ಹಾಲಿದೆ, ಹಬ್ಬ ಮಾಡ್ಕೊಂಡು ಊಟ ಮಾಡಿ ಅನ್ನುವಂಥ ವಿಚಾರಧಾರೆಯನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡ್ತೇವೆ. ಮತ್ತು ಇನ್ನೊಂದು, ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ನಾವು ತುಂಬ ಅಭಿಮಾನದಿಂದ, ನಾವು ಒಬ್ಬರು ಬೆಳಿಗ್ಗೆ 6 ಗಂಟೆಯಿಂದ
7:30ವರೆಗೆ ನಿಮ್ಮ ಆಕಾಶವಾಣಿಯ ಶ್ರೋತೃಗಳು ತುಂಬ ವೈವಿಧ್ಯಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಈ ಆಕಾಶವಾಣಿ ಇವತ್ತು ಜನಪ್ರಿಯವಾಗ್ತಾ ಇದೆ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಜನರು ಈ ಆಕಾಶವಾಣಿಯ ಶ್ರೋತೃಗಳಾಗಿ ಇದರ ಉಪಯುಕ್ತತೆಯನ್ನು ಪಡ್ಕೊಳ್ಳಲಿ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇಂದು ಮತ್ತು ನಾಳೆ ಶರಣ ಸಾಹಿತ್ಯದ ಅಂಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲಿ, ಭಾಗವಹಿಸಲಿ, ಅನುಭವಗಳನ್ನು ಪಡ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಇದುವರೆಗೆ ಶಿವಮೊಗ್ಗ ಜಿಲ್ಲಾ 7ನೇ ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.